ಇತ್ತ ಕಾಂಗ್ರೆಸ್ ನಾಯಕರು ಕೂಡ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಭರ್ಜರಿ ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ದಾರೆ. ಇತ್ತ ಗಮನಿಸಬೇಕಾದಂತ ವಿಚಾರ ಅಂತ ಹೇಳಿದ್ರೆ ಸಮರ್ಥ ಶಾಮನೂರು ವಿರುದ್ಧ ತೊಡೆತಟ್ಟಿದ್ದ ಸಾದಿಕ್ ಪೈಲ್ವಾನ್ ಈಗ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ನಾನ್ ಸೋತ್ರೆ ಮುಸ್ಲಿಂ ಸಮಾಜವೇ ಸೋಲುತ್ತೆ ಅಂತ ಹೇಳಿ ಸಾದಿಕ್ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ದೇವರು ಹೇಳಿದ್ರು ಕೂಡ ನಾನು ಕಣದಿಂದ ಹಿಂದೆ ಸರಿಯಲ್ಲ ಅಂತ ಸಾದಿಕ್ ಪೈಲ್ವಾನ್ ಹೇಳಿಕೆಯನ್ನು ಕೊಟ್ಟಿದ್ರು. ಇದೀಗ ಸಂಧಾನ ಯಶಸ್ವಿ ಆಗ್ತಾ ಇದ್ದಂತೆ ಉಲ್ಟಾ ಹೊಡೆದಿದ್ದಾರೆ ಸಾದಿಕ್ ಪೈಲ್ವಾನ್. ಬಿಜೆಪಿ ಅಧಿಕಾರಕ್ಕೆ ಬರಬಾರದು ಅಂತ ನಿರ್ಧಾರವನ್ನ ಮಾಡಿದೆ. ಬಿಜೆಪಿಗೆ ಅಧಿಕಾರ ಕೊಟ್ರೆ ರಾಜ್ಯದಲ್ಲಿ ಜಾತಿವಾದ ಮಾಡ್ತಾರೆ. ಒಂದ್ ಕಡೆಯಲ್ಲಿ ಸಂಧಾನ ಯಶಸ್ವಿ ಆಗ್ತಾ ಇದ್ದಂತೆ ಉಲ್ಟಾ ಹೊಡೆದ್ಬಿಟ್ಟಿದ್ದಾರೆ ಸಾದಿಕ್ ಪೈಲ್ವಾನ್. ಇತ್ತ ಗಮನಿಸಬೇಕಾದಂಥ ವಿಚಾರ ಅಂತ ಹೇಳಿದ್ರೆ ದೇವರು ಹೇಳಿದ್ರು ಕೂಡ ನಾನು ಚುನಾವಣಾ ಕಣದಿಂದ ಹಿಂದೆ ಸರಿಯೋದಿಲ್ಲ, ನಾನು ಸ್ಪರ್ಧೆಯನ್ನ ಮಾಡಿಯೇ ಮಾಡ್ತೀನಿ, ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಇದಾದ ಬಳಿಕ ಕಾಂಗ್ರೆಸ್ನ ಹಿರಿಯ ನಾಯಕರು ಬಂದು ಮನವೊಲಿಸುವಂಥ ಕೆಲಸವನ್ನು ಮಾಡಿದರು. ಸದ್ಯ ಉಲ್ಟಾ ಹೊಡೆದಂತೆ ಕಾಣ್ತಾ ಇದೆ ಸಾದಿಕ್ ಪೈಲ್ವಾನ್. ಗಮನಿಸಬೇಕಾದಂಥ ವಿಚಾರ.